ಇಂದು ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಇಬ್ಬರೂ ಕೂಡ ಮುಖಾಮುಖಿಯಾಗಲಿದ್ದಾರೆ. ದಾವಣಗೆರೆ ದಂಗಲ್ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಈಗ ಸದ್ಯದ ಮಟ್ಟಿಗೆ ದಗದಗ ಅಂತ ಒತ್ತಿ ಉರಿತಾ ಇದೆ. ಸೊ ಹೀಗಿರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಹಲವು ಮುಸ್ಲಿಂ ನಾಯಕರು ವಿಕೆಟ್ ಈಗಾಗಲೇ ಡಮಾರ್ ಆಗಿದೆ. ಒಬ್ಬರಾದ ಮೇಲೆ ಒಬ್ಬರು ಸಾಲಾಗಿ ಹೋಗ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದ ಧೋರಣೆಗೋಸ್ಕರ ಮುಸ್ಲಿಂ ನಾಯಕರು ಇಲ್ಲಿ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಇದೆಲ್ಲದರ ಹೊತ್ತಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಂಪುಟ ಸಭೆ ಇದೆ. ಈ ಸಭೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಮುಖಾಮುಖಿ ಆಗ್ತಾರಾ? ಸಂಪುಟ ಸಭೆಯಲ್ಲಿ ಇಬ್ಬರು ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಾರಾ? ಕ್ವಶನ್ಗಳನ್ನು ಒಬ್ಬರಿಗೊಬ್ಬರು ಮಾಡ್ಕೊಳ್ತಾರಾ? ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕ್ವಶನ್ ರೈಸ್ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಪರಸ್ಪರ ಮಾತುಕತೆ ಮಾಡ್ತಾರಾ ಅಥವಾ ಮುಖ ತಿರುಗಿಸ್ಕೊಂಡು ಸುಮ್ಮನೆ ಕೂರ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಸಂಪುಟ ಸಭೆಯಲ್ಲಿ ಪ್ರತಿಧ್ವನಿಸುತ್ತಾ ಕಾಂಗ್ರೆಸ್ ಆಂತರಿಕ ಸಂಘರ್ಷ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಒಳಗಡೆ ನಡೀತಾ ಇರುವಂತಹ ಆರೋಪಗಳು, ಪ್ರತ್ಯಾರೋಪಗಳು, ಏನು ಅಮಾನತು ಆಗಿರ್ಬೋದು, ಉಚ್ಚಾಟನೆ ಆಗಿರ್ಬೋದು, ಈ ಎಲ್ಲದರ ಬಗ್ಗೆ ಇವತ್ತು ಈ ಒಂದು ಸಭೆಯಲ್ಲಿ ಏನಾದರೂ ಮಾತುಕತೆ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಮುಸ್ಲಿಂ ನಾಯಕರ ಟಾರ್ಗೆಟ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆದರೂ ನಡೆಯಬಹುದು. ಯಾಕೆಂತಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ಮುಸ್ಲಿಂ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ಜಬ್ಬಾರ್ ಆಗಿರ್ಬೋದು, ನಸೀರ್ ಆಗಿರ್ಬೋದು, ಮತ್ತು ಇವತ್ತು ಅಂದರೆ ಆಫ್ರಿನ್ ಖಾನ್ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಅಮಾನತು ಮಾಡಲಾಗಿದೆ, ಉಚ್ಚಾಟನೆ ಮಾಡಲಾಗಿದೆ. ಸೊ ಈ ಒಂದು ಕಾರಣದಿಂದ ಇದರ ಬಗ್ಗೆ ಕ್ವಶನ್ ರೈಸ್ ಏನಾದರೂ ಆಗುತ್ತಾ ಈ ಒಂದು ಸಭೆಯಲ್ಲಿ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸೋಲು ಗೆಲುವಿನ ಬಗ್ಗೆ ಚರ್ಚೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನು ಬೈ ಎಲೆಕ್ಷನ್ ಆಗಿದೆ, ಸದ್ಯದ ಮಟ್ಟಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ಏನು ಸೋಲಾಗ್ಬೋದಾ, ಗೆಲುವಾಗ್ಬೋದಾ, ಏನಾಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆಯುವಂಥದ್ದು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತು DK ಬಣಗಳು ಏನು ಅವೆರಡರ ನಡುವೆ ಡೈರೆಕ್ಟಾಗಿ ಫೈಟ್ ನಡೆದರೂ ನಡೆಯಬಹುದು ಅನ್ನುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಆಗಿರ್ಬೋದು, ಅಥವಾ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಆಗಿರ್ಬೋದು, CM ಬಣ ಮತ್ತು DCM DK ಶಿವಕುಮಾರ್ ಅವರ ಬಣ ಎರಡೂ ಕೂಡ ಮುಖಾಮುಖಿಯಾಗಿ ಮಾತಿನ ಅಂದರೆ ವಾಗ್ದಾಳಿಯನ್ನು ನಡೆಸಬಹುದು. ಇದಕ್ಕೆ CM ಮತ್ತು DCM ಅವಕಾಶ ಕೊಡ್ತಾರಾ, ಕೊಡಲ್ವಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಅವರೆಲ್ಲ ಮಾತನಾಡೋದಕ್ಕೆ CM ಸಿದ್ದರಾಮಯ್ಯನವರಾಗಿರ್ಬೋದು, DCM DK ಶಿವಕುಮಾರ್ ಅವರಾಗಿರ್ಬೋದು ಅಷ್ಟು ಈಸಿಯಾಗಿ ಬಿಡಲ್ಲ. ಅವರು ಕೂಡ ಮಾತನಾಡ್ತಾರೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಇವತ್ತಿನ ಸಂಪುಟ ಸಭೆ. ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅಹಮದ್ ಅವರು ಮುಖಾಮುಖಿ ಆಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಯಾಕೆಂತಂದರೆ ಈಗಾಗಲೇ ಜಮೀರ್ ಅಹಮದ್ ಅವರಿಗೆ ಒಂದು ಕಡೆ ಅಸಮಾಧಾನ ಉಂಟಾಗಿದೆ. ಒಬ್ಬ ಜಬ್ಬಾರ್ ಆಗಿರ್ಬೋದು, ನಸೀರ್ ಅವರಾಗಿರ್ಬೋದು, ಆಫ್ರಿನ್ ಖಾನ್ ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಅಮಾನತು ಮಾಡೋದಾಗಿರಲಿ, ಉಚ್ಚಾಟನೆ ಮಾಡೋದಾಗಿರಲಿ, ಇದರಿಂದ ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಆ ಒಂದು ಸಾಲಿನಲ್ಲಿ ಜಮೀರ್ ಅಹಮದ್ ಅವರು ಕೂಡ ಇದ್ದಾರೆ ಅನ್ನುವಂತಹ ಮಾತುಗಳು, ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು ಇಲ್ಲಿ ಧ್ವನಿಯನ್ನು ಎತ್ತುತ್ತಾರಾ? ಮಲ್ಲಿಕಾರ್ಜುನ್ ಅವರ ವಿರುದ್ಧವಾಗಿ ಏನಾದರೂ ಧ್ವನಿಯನ್ನು ಎತ್ತುತ್ತಾರಾ, ಅಥವಾ ಇರಲಿ ಬಿಡು ಅನ್ನುವಂಥ ನಿಟ್ಟಿನಲ್ಲಿ ಸುಮ್ಮನಾಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಇದು ಒಂದು ಕಡೆ ಆದರೆ, ಇನ್ನೊಂದು CM ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಇವೆರಡ ಬಣಗಳು ಕೂಡ ಅಲ್ಲಿ ಏನಾದರೂ ಫೈಟ್ ನಡೆಯುತ್ತಾ, ವಾಗ್ದಾಳಿಗಳು ನಡೆಯುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಜಮೀರ್ ಇಬ್ಬರೂ ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಇಂದಿನ ಸಂಪುಟ ಸಭೆಯಲ್ಲಿ. ಸೊ ಹೀಗಿರಬೇಕಾದ್ರೆ ಜಮೀರ್ ಅವರು ಇಲ್ಲಿ ಧ್ವನಿಯನ್ನು ಎತ್ತುತ್ತಾರಾ? ಈಗಾಗಲೇ ಜಬ್ಬಾರ್ ಅವರಾಗಿರ್ಬೋದು, ನಸೀರ್ ಅವರಾಗಿರ್ಬೋದು, ಆಫ್ರಿನ್ ಖಾನ್ ಎಲ್ಲರನ್ನೂ ಕೂಡ ಅಮಾನತು ಮಾಡೋದಾಗಿರ್ಬೋದು, ಉಚ್ಚಾಟನೆ ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು ಇಲ್ಲಿ ಧ್ವನಿಯನ್ನು ಎತ್ತುತ್ತಾರಾ? ಏನಾಗಬಹುದು? ವಿನೋದ್, ಇವತ್ತು ಸಚಿವ ಸಂಪುಟ ಸಭೆ ಒಂದಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತಹದ್ದು ದಾವಣಗೆರೆ ದಕ್ಷಿಣ ವಿಚಾರವಾಗಿ. ಇಲ್ಲಿವರೆಗೂ ಅಂದ್ರೆ 5ನೇ ತಾರೀಕು ಅವ್ರೇನು ಪ್ರಚಾರಕ್ಕೆ ಹೋಗಿದ್ರು, ಅಲ್ಲಿಂದ ಇಲ್ಲಿಯವರೆಗೂ ಮುಖಾಮುಖಿ ಆಗಿಲ್ಲ ಅನ್ನುವಂತಹ ಮಾತಿದೆ. ಅದರ ಬೆನ್ನಲ್ಲೇ ಸಂಪುಟದಲ್ಲಿ ಇವತ್ತು ಇಬ್ರು ಕೂಡ ಇರ್ತಾರೆ. ಈ ವೇಳೆಯಲ್ಲಿ ಒಂದಷ್ಟು ಅಂದ್ರೆ ದಾವಣಗೆರೆ ದಕ್ಷಿಣ ಅನ್ನೋದಕ್ಕಿಂತ ಸೋಲು ಗೆಲುವಿನ ವಿಚಾರ ಸಹಜವಾಗಿ ಚರ್ಚೆ ಆಗೇ ಆಗತ್ತೆ. ಹಾಗಾಗಿ ಯಾವ ರೀತಿಯಾಗಿ ಅದನ್ನ ನೋಡ್ತಾರೆ, ಜೊತೆಗೆ ಅಲ್ಲಿ ಏನು ಅಂದ್ರೆ ಸೋಲು ಗೆಲುವಿನ ಚರ್ಚೆ ಆಗುವಂತಹ ವೇಳೆಯಲ್ಲಿ ಈ ಒಂದು ವಿಚಾರ ಅಂದ್ರೆ ಅಲ್ಪಸಂಖ್ಯಾತ ಕೆಲವು ಸಮುದಾಯದ ಕೆಲವು ಮುಖಂಡಗಳು ಕೆಲಸ ಮಾಡಿಲ್ಲ ಅನ್ನುವಂತಹದ್ದು ಕೂಡ ಚರ್ಚೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಎರಡೂ ಕ್ಷೇತ್ರಗಳು ಕೂಡ ಅವರಿಗೆ ಸಾಕಷ್ಟು ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂತಹ ಕ್ಷೇತ್ರಗಳು. ಅವರದ್ದೇ ಆದಂತಹ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಒಂದು ಕ್ಷೇತ್ರವನ್ನ ಸೋತರೂ ಕೂಡ ಅದು ದೊಡ್ಡ ಮಟ್ಟಿನ ಹೊಡೆತ ಬಿದ್ದಂಗೆ, ಡ್ಯಾಮೇಜ್ ಆದಂಗೆ. ಹಾಗಾಗಿ ದಾವಣಗೆರೆ ದಕ್ಷಿಣ ಅವರಿಗೆ ಇನ್ನೂ ಕೂಡ ಪ್ರತಿಷ್ಠೆ. ಯಾಕಂದ್ರೆ
ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಪಕ್ಷದಲ್ಲೇ ಗೊಂದಲವನ್ನ ಕ್ರಿಯೇಟ್ ಮಾಡ್ಕೊಂಡಂತಹ ನಾಯಕರುಗಳು ಕೂಡ ಇದ್ದಾರೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆ ಈ ನಾಯಕರ ಮುಖಾಮುಖಿ ಜೊತೆಗೆ ಚರ್ಚೆಗೂ ಕೂಡ ವೇದಿಕೆ ಆಗುತ್ತೆ. ವಿನೋದ್. ಓಕೆ, ಥ್ಯಾಂಕ್ ಯು ದೀಪಾ. ಇನ್ನು ಇಂದಿನ ಸಂಪುಟ ಸಭೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಜಮೀರ್ ಅಹಮದ್ ಅವರು ಮುಖಾಮುಖಿ ಆಗಲಿದ್ದಾರೆ. ಸೊ ಈಗಿರಬೇಕಾದ್ರೆ ಯಾರ್ಯಾರು ಇಲ್ಲಿ ಧ್ವನಿಯನ್ನು ಎತ್ತಿ ಮಾತನಾಡ್ತಾರೆ ಮತ್ತು ಒಂದು ಕಡೆ ಡಿ ಕೆ ಬಣ ಸಿ ಎಂ ಬಣ ಅವರ ಮಧ್ಯೆ ಏನಾದರೂ ಫೈಟ್ ನಡೀಬಹುದಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ.